ನಾನು ಜಯವನ್ನ ಖಂಡಿತವಾಗ್ಲೂ ಕಾಣುತ್ತೇನೆ. ಆ ಜಯವನ್ನು ಕಾಣಬೇಕಾದರೆ ನೀವು ದುಷ್ಟತನವನ್ನು ಎದುರಿಸಬೇಕಾಗ್ತದೆ. ನೀತಿವಂತರಿಗೆ ಜಯ ಖಂಡಿತ. ಕ್ರಿಸ್ತನಲ್ಲಿ ಇದ್ದವರಿಗೆ ಮಾತ್ರ ಜಯ ಉಂಟು. 6ನೇ ಪಾಠ ಅದ್ಭುತವಾಗಿರ್ತಕ್ಕಂಥ ಒಂದು ಸಂದೇಶದೊಂದಿಗೆ ಈ ಒಂದು ಪಾಠ ಕಾರ್ಯಕ್ರಮವನ್ನು ವೀಕ್ಷಿಸಿ ದೇವರ ಆಶೀರ್ವಾದವನ್ನು ಪಡೆಯಿರಿ. ನಮಸ್ಕಾರ ದೇವರ ಮಕ್ಕಳೇ, ನಮಸ್ಕಾರ. ಹೇಗಿದ್ದೀರಾ? 6ನೇ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಬನ್ನಿ ನಮ್ಮ ಅತಿಥಿಗಳನ್ನು ಸ್ವಾಗತ ಮಾಡಿ ನಮ್ಮ ಈ ದಿನದ ಕಾರ್ಯಕ್ರಮವನ್ನು ಶುರು ಮಾಡೋಣ. ಬೋಧಕರಾಗಿರ್ತಕ್ಕಂಥ ಪ್ರಸನ್ನಕುಮಾರ್, ಬೋಧಕರಾಗಿರ್ತಕ್ಕಂಥ ರಾಜದಾಸ್ ಮತ್ತು ಬೋಧಕರಾಗಿರ್ತಕ್ಕಂಥ ಮುತ್ತು ಮ್ಯಾಥ್ಯೂ. ನಮಸ್ಕಾರ. ತುಂಬ ಸಂತೋಷ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಸ್ಮರಣ ವಾಕ್ಯವನ್ನು ಓದಿ ಅನಂತರ ಚರ್ಚೆಯನ್ನು ಶುರು ಮಾಡೋಣ. ಕೀರ್ತನೆ 12ನೇ ಅಧ್ಯಾಯ 5ನೇ ವಚನ. ಯೆಹೋವನು ಕುಗ್ಗಿದವರ ಬಾಧೆಯನ್ನು ನೋಡಿದ್ದೇನೆ, ಗತಿಯಿಲ್ಲದವರ ನರಳುವಿಕೆಯು ನನಗೆ ಕೇಳಿಸಿತು. ಈಗ ಎದ್ದು ಬಂದು ಅವರ ಇಷ್ಟಾರ್ಥವನ್ನು ನೆರವೇರಿಸಿ ಅವರನ್ನು ಸುರಕ್ಷಿತವಾಗಿ ಇರಿಸುವೆನು ಎಂದು ಹೇಳುತ್ತಾನೆ. ಈ ಒಂದು ನಮ್ಮ ಕಾಲ ಇರಬಹುದು ಪಾಸ್ಟರ್ ಪ್ರಸನ್ನ, ಅಥವಾ ಹಳೆ ಒಡಂಬಡಿಕೆಯ ಕಾಲ ಇರಬಹುದು ಅಥವಾ ಹೊಸ ಒಡಂಬಡಿಕೆಯ ಕಾಲ ಇರಬಹುದು. ಎಲ್ಲೋ ಒಂದು ಕಡೆ ಈ ಒಂದು ತಪ್ಪಾಗಿರ್ತಕ್ಕಂಥ ವಿಚಾರಗಳು ತಲೆ ಎತ್ತು ಜಯವನ್ನು ಕಾಣ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಅಲ್ಲಿ ನೀತಿವಂತರು ಮತ್ತು ಅನೀತಿವಂತರ ನಡುವೆ ನಡೆದಿರ್ತಕ್ಕಂಥ ಈ ಕತ್ತಲೆಗೂ ಬೆಳಕಿಗೂ ಯಾವ ರೀತಿ ಯುದ್ಧ ಬರ್ತದೋ ಆ ರೀತಿ ಕಾಲಕಾಲವಾಗಿ ನಾವು ಇದನ್ನು ನೋಡಿದ್ದೇವೆ. ಹೇಳಿ. ಈಗ ಕಾಲಗಳು ಬದಲಾಗ್ತಾ ಇದೆ, ಆದರೆ ದೃಷ್ಟಾಂತಗಳು ಬದಲಾಗ್ತಾ ಇಲ್ಲ. ವಂಡರ್ಫುಲ್. ಯಾವ ಕೆಡುಕು, ಅನ್ಯಾಯ, ಮೋಸ, ವಂಚನೆ ಕೀರ್ತನಗಾರನ ಕಾಲದಲ್ಲಿತ್ತೋ ಅದನ್ನು ಈಗಿನ ಕಾಲದಲ್ಲೂ ಸಹ ನಾವು ಅನುಭವಿಸ್ತಾ ಇದ್ದೇವೆ. ಆಗ ಜನ ಮೋಸ ಹೋದರು, ಇವಾಗಲೂ ಮೋಸ ಹೋಗ್ತಾ ಇದ್ದಾರೆ. ಆಗ ಮೋಸ ಮಾಡುವವರಿದ್ದರು, ಇವಾಗಲೂ ಮೋಸ ಮಾಡೋರಿದ್ದಾರೆ. ದುಷ್ಟತನ, ದಬ್ಬಾಳಿಕೆ ಇನ್ನೂ ಸಹ ಇದೆ. ಆದರೆ ದೇವರ ಮಕ್ಕಳು ಇಂತಹ ದುಷ್ಟತನವನ್ನು ಎದುರಿಸಬೇಕು. ಈ ಕೆಟ್ಟ ಲೋಕವನ್ನು ನಾವು ತುಳಿದು ಮೇಲೇಳಬೇಕು. ಅದನ್ನೇ ತಾನೇ ಕೀರ್ತನೆಗಳು 137 4ನೇ ವಚನದಲ್ಲಿ ನಾವು ಹೇಳ್ತಕ್ಕಂಥದ್ದು, ನಾವು ಪರದೇಶದಲ್ಲಿ ದೇವರ ರಾಗವನ್ನು ಹಾಡುವುದು ಹೇಗೆ. ಹಾಗೆ ದೇವರ ಬಗ್ಗೆ ನಾವು ಗುರುತಿಸುವಾಗ ಪೇತ್ರನು 2ನೇ ಪೇತ್ರ 3ನೇ ಅಧ್ಯಾಯ 9ರಿಂದ 15ನೇ ವಚನದಲ್ಲಿ ಹೇಳ್ತಕ್ಕಂಥದ್ದು, ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡ ಮಾಡುತ್ತಾನೆಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡ ಮಾಡುವುದಿಲ್ಲ. ಹಬಕ್ಕೂಕನು ಒಂದು ಪ್ರಶ್ನೆ ಮಾಡಿದ್ನು ದೇವರನ್ನ. ಸೊ ತಡ ಮಾಡಲ್ಲ ಅಂತೀರಾ ದೇವರು? ಖಂಡಿತವಾಗಿಯೂ. ಈಗ ತನ್ನ ಸಮಯದಲ್ಲಿ ಸುಂದರವಾಗಿ ರೂಪಿಸ್ಕೊಡ್ತಾರೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಸ್ವಲ್ಪ ಟೈಮ್ ತಗೋತಾ ಇದ್ದಾರೆ ದೇವರು. ಈ ಒಂದು ವಿಚಾರವನ್ನು ಸಿದ್ಧಿಗೆ ತರಲಿಕ್ಕೆ ಟೈಮ್ ತಗೊಳ್ತಾ ಇದ್ದಾರೆ ಅಂತ ನಾನು ಅನ್ಕೊಂಡಿದ್ದೆ. ನೀವೇ ಅಂತೀರಾ ಪಾಸ್ಟರ್ ರಾಜದಾಸ್? ಪೇತ್ರನು ಅದೇ ಹೇಳ್ತಾ ಇದ್ದಾನೆ, ನಮ್ಮ ದೃಷ್ಟಿಯಲ್ಲಿ 1000 ವರ್ಷ ಇಷ್ಟೊಂದು ವರ್ಷ ಆಯ್ತು ಅಂತ. ಅದು ದೇವ್ರ ದೃಷ್ಟಿಯಲ್ಲಿ 1000 ವರ್ಷ ಒಂದು ರಾತ್ರಿಗೆ ಸಮಾನ ಅಂತ. ಏನಂತೀರಾ ಪಾಸ್ಟರ್ ಮುತ್ತು? ಅದು ತಾನೇ ಇವಾಗ ಸತ್ಯವೇದ ಕೂಡ ಅದನ್ನೇ ಹೇಳ್ತಿದೆ. ದೇವರ ಒಂದು ದಿವಸ ನಮಗೆ 1000 ವರ್ಷಗಳು ಎಂಬುದಾಗಿ. ಸೊ ಆದ್ದರಿಂದ ಖಂಡಿತವಾಗ್ಲೂ ಆತನ ಸಮಯದಲ್ಲಿ ಎಲ್ಲವನ್ನು ಕೂಡ ಸುಂದರವಾಗಿ ರೂಪಿಸಿಕೊಡುವಂತ. ದೇವರ ಸಮಯವನ್ನ ನಾವು ಅರಿತುಕೊಳ್ಳಲು ಸಾಧ್ಯವಿಲ್ಲ. ಎಸ್, ಆತನ ಸಮಯವೇ ಸರಿಯಾದ ಸಮಯ. ಪ್ರವಾದಿಯಾದ ಯೆಶಾಯನು 50ನೇ ಅಧ್ಯಾಯ 8ನೇ ವಚನ ಏನು ಹೇಳ್ತಾನೆ? ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆ ಅಲ್ಲ, ನನ್ನ ಮಾರ್ಗಗಳು ನಿಮ್ಮ ಮಾರ್ಗಗಳಲ್ಲ. ಯಾಕೆಂದರೆ ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಿಗಿಂತಲೂ ಉತ್ತಮವಾಗಿದೆ, ನನ್ನ ಮಾರ್ಗಗಳು ನಿಮ್ಮ ಮಾರ್ಗಗಳಿಗಿಂತಲೂ ಉತ್ತಮವಾಗಿದೆ. ನಮ್ಮ ಕಾಲದಲ್ಲಿ ಈ ಒಂದು ದುಷ್ಟತನ ಶಮನವಾಗಬೇಕು ಅಂದರೆ ಅದು ಸಾಧ್ಯವಾಗುವುದಿಲ್ಲ. ಹಬಕ್ಕೂಕನು ದೇವರಿಗೆ ಪ್ರಶ್ನೆ ಮಾಡಿದನು, ಸ್ವಾಮಿ ಅನ್ಯಾಯ ಹೆಚ್ಚಾಗ್ತಾ ಇದೆ, ದುಷ್ಟತನ ಹೆಚ್ಚಾಗ್ತಾ ಇದೆ, ನೀನೇನು ಮಾಡ್ತಾ ಇದೆಯಾ ಕುಳಿತುಕೊಂಡು? ಸ್ವಾಮಿ ಹೇಳ್ತಕ್ಕಂಥ ಒಂದೇ ಒಂದು ಉತ್ತರ ಏನಪ್ಪ ಅಂದರೆ, ನೀತಿವಂತನು ನಂಬಿಕೆಯಿಂದಲೇ ಬದುಕುವನು, ನೀನು ತಾಳ್ಮೆಯಾಗಿರಬೇಕು ಎಂಬುದಾಗಿ. ಆ ತಾಳ್ಮೆಯನ್ನು ಅರಿತುಕೊಂಡವನಾಗಿ ಹಬಕ್ಕೂಕನು ಅರ್ಥ ಮಾಡ್ಕೊಳ್ತಾನೆ, ದೇವರ ಸಮಯವೇ ಸರಿಯಾದ ಸಮಯ. ಆತನು ಯಾವಾಗ ಯಾರನ್ನ ಹೇಗೆ ಎಲ್ಲಿ ಶಮನಗೊಳಿಸಬೇಕು, ಅವರನ್ನು ರಕ್ಷಿಸಬೇಕು, ಅವರನ್ನು ಕಾಪಾಡಬೇಕು, ಆತನಿಗೆ ಗೊತ್ತು, ನನಗಿನ್ನೂ ಗೊತ್ತಿಲ್ಲ. ಇದರ ಬಗ್ಗೆ ಇನ್ನೂ ಮಾತಾಡೋಣ ಮುಂದೆ. ಇದರ ಬಗ್ಗೆ ಇನ್ನೂ ವಿಸ್ತಾರವಾಗಿ ಅಂಶಗಳು ಅಡಗಿದೆ. ಮುಂದೆ ಬರೋಣ. ಭಾನುವಾರದ ಪಾಠಕ್ಕೆ ಬರೋದಾದರೆ ಭವ್ಯವಾಗಿರ್ತಕ್ಕಂಥ ಯೋಧನಾಗಿರಬೇಕು ಅಂತ ಯಾರು ಏನು ಎತ್ತ ಹೇಳಿ. ಖಂಡಿತವಾಗಿ ಪ್ರತಿಯೊಬ್ಬ ಕ್ರೈಸ್ತರು ಸಹ ಈ ಲೋಕದಲ್ಲಿ
ಹೋರಾಟ ಮಾಡುವ ಯೋಧರಾಗಿರಬೇಕು. ಎಂತಹ ಹೋರಾಟ ಮಾಡಬೇಕು ಅಂದರೆ ಎಫೆಸದವರಿಗೆ 6ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥದ್ದು, ಸರ್ವ ಆಯುಧಗಳನ್ನು ನಾವು ಧರಿಸಿಕೊಳ್ಳಬೇಕು. ಆಗ ನಾವೇನು ಮಾಡ್ಬೋದು ಅಂದರೆ ಈ ದುಷ್ಟರನ್ನು ಎದುರಿಸುವುದಕ್ಕೆ ಸಾಧ್ಯವಾಗುತ್ತದೆ. ಲೋಕೈಕವಾದಂಥ ಯುದ್ಧವಲ್ಲ ಇದು. ಇದು 2 ದೇಶಗಳು ಮಾಡ್ತಕ್ಕಂಥ ಯುದ್ಧವಲ್ಲ. ಯುದ್ಧ ಇರ್ತಕ್ಕಂಥದ್ದು ಅಂಧಕಾರದ ಯುದ್ಧ, ಕತ್ತಲಿಗೂ ಬೆಳಕಿಗೂ, ಸತ್ಯಕ್ಕೂ ಅಸತ್ಯಕ್ಕೂ. ಈ ಮಹಾ ಹೋರಾಟದಲ್ಲಿ ಜಯವನ್ನು ಕೊಡಲಿಕ್ಕೆ ದೇವರು ಸದಾ ಸಿದ್ಧನಿದ್ದಾನೆ. ದಾವಿದನ ಚರಿತ್ರೆಯನ್ನು ತೆಗೆದುಕೊಳ್ಳುವಾಗ ಒಂದು ವೇಳೆ ನಮಗೆ ಆ ಜಯ ಸಿಗ್ತಾ ಇಲ್ಲ ಅಂತ ಒಂದು ವೇಳೆ ನಾವು ಕೂಡ ಸರಿಯಾದ ನೀತಿವಂತರ ಒಂದು ಗುಂಪಲ್ಲಿ ಇಲ್ವೋ ಏನೋ, ಏನಂತೀರ? ಆ ಒಂದು ಪ್ರಶ್ನೆ ಉದ್ಭವ ಆಗುತ್ತಲ್ಲ. ಈಗ ನೀತಿವಂತರಿಗೆ ನ್ಯಾಯ ಖಂಡಿತವಾಗ್ಲೂ ಆಗುತ್ತೆ, ಈ ರೀತಿಯಾದಂಥ ಯೋಧ್ಯರಾಗಿರಬೇಕು, ಇದನ್ನೆಲ್ಲ ನಾವು ಪಾಲನೆ ಮಾಡಿದಾಗ ನಮಗೆ ಜಯ ಸಿಗುತ್ತೆ ಅಂತ ನೀವು ಹೇಳ್ತಾ ಇದ್ರಿ. ಒಂದು ವೇಳೆ ನಮ್ಗೆ ಜಯ ಸಿಗ್ತಾ ಇಲ್ಲ ಅಂದ್ರೆ ಪ್ರಾಬಬ್ಲಿ ವಿ ಆರ್ ಸ್ಟಿಲ್ ನಾಟ್ ಆನ್ ದ ರೈಚಸ್ ಲಿಸ್ಟ್, ಏನಂತೀರಾ? ಖಂಡಿತವಾಗಿಯೂ ನಮ್ಮನ್ನು ನಾವೇ ಪರೀಕ್ಷೆ ಮಾಡಿಕೊಳ್ಳಬೇಕು. ಇವಾಗ ಅನೇಕ ಕೀರ್ತನೆಗಳನ್ನು ನೋಡಿ, ಕೀರ್ತನೆಗಳು 37ನೇ ಅಧ್ಯಾಯ 25ನೇ ವಚನದಲ್ಲಿ ನೀವು ಗಮನಿಸುವಾಗ ಅಲ್ಲಿ ಏನು ಹೇಳ್ತದೆ ಅಂದರೆ, ನಾನು ಬಾಲಕನಾಗಿದ್ದೆ, ಈಗ ವೃದ್ಧನಾಗಿದ್ದೇನೆ, ಇದುವರೆಗೂ ನಾನು ನೀತಿವಂತನು ಭಿಕ್ಷೆ ಬೇಡುವುದನ್ನು ನೋಡಿಲ್ಲ. ಅಂದರೆ ನಾವಿನ್ನೂ ನೀತಿವಂತರಲ್ಲ, ಭಿಕ್ಷೆ ಬೇಡ್ತಾ ಇದ್ದೇವೆ, ಸೋಲ್ತಾ ಇದ್ದೇವೆ. ಈ ಸೋಲೆಲ್ಲ ಕಾರಣ ಅಂದರೆ ಪರಿಪೂರ್ಣವಾದಂಥ ನೀತಿ ಬಂದಿಲ್ಲ ನಮ್ಮಲ್ಲಿ. ಈ ಪಾಠದಲ್ಲಿ ನೋಡುವಾಗ ಕೀರ್ತನೆಗಳು 18ನೇ ಅಧ್ಯಾಯದಲ್ಲಿ ದಾವೀದ್ ಹೇಳ್ತಾನೆ, ದೇವರು ನಿಮ್ಮನ್ನು ಯುದ್ಧಕ್ಕೋಸ್ಕರ ಸಿದ್ಧಪಡಿಸುತ್ತಿದ್ದಾನೆ, ನೀವು ಸನ್ನದ್ಧರಾಗಿರಬೇಕು, ಸಿದ್ಧರಾಗಿರಬೇಕು. ಯಾಕೆಂದರೆ ದೇವರು ನಿಮಗೆ ಜಯವನ್ನು ಕೊಡುತ್ತಾನೆ. ಎಷ್ಟೋ ಯುದ್ಧಗಳನ್ನು ನಾವು ಸತ್ಯವೇದದಲ್ಲಿ ಗಮನಿಸುವಾಗ ಇಟ್ ಈಸ್ ದ ಲಾರ್ಡ್ ಹೂ ಫೈಟ್ಸ್, ನಾಟ್ ಯು. ದೇವರು ಯುದ್ಧ ಮಾಡ್ತಾನೆ, ನೀವು ನಿಂತ್ಕೊಂಡು ನೋಡಬೇಕು ಅಷ್ಟೇ. ಆಗಿರುವಲ್ಲಿ ನಾವು ಹೇಗೆ ಸಿದ್ಧರಾಗಬೇಕು ಅಂದರೆ ತಾಳ್ಮೆಯಿಂದ ದೇವರ ಸಮಯಕ್ಕೋಸ್ಕರ ಕಾಯಬೇಕು. ದೇವರು ನಮಗೋಸ್ಕರ ಇದ್ದಾನೆ ಎಂಬುದನ್ನು ನಂಬಿಕೊಳ್ಬೇಕು. ನಮಗೆ ದೇವರು ನಮ್ಮ ಜೊತೆಯಲ್ಲಿದ್ದರೆ ನಮಗೆ ಜಯ. ರೋಮಾಪುರದವರೆಗೆ 8ನೇ ಅಧ್ಯಾಯ 30ನೇ ವಚನ ಹೇಳ್ತಕ್ಕಂಥದ್ದು, ದೇವರು ನಮ್ಮ ಕೂಡ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಇಲ್ಲಿ ಒಂದೇ ಒಂದು ಪ್ರಶ್ನೆ ಇದೆ, ಕುತೂಹಲದ ಪ್ರಶ್ನೆ. ಎಷ್ಟೋ ಸಂದರ್ಭಗಳಲ್ಲಿ ಜನರು ಹೇಳ್ತಾರೆ, ನಾನು ಕೂಡ ಹೇಳಿದ್ದೀನಿ ಎಷ್ಟೋ ಸಂದರ್ಭಗಳಲ್ಲಿ, ನನಗೆ ವಿದ್ಯೆ ಇದೆ, ಬುದ್ಧಿ ಇದೆ, ತಲಾಂತಿದೆ, ಆದರೆ ಯಶಸ್ಸು ಬರ್ತಾ ಇಲ್ಲ, ನನಗೆ ಬರಬೇಕಾಗಿರ್ತಕ್ಕಂಥ ಸ್ಥಳದಿಂದ ಯಶಸ್ಸು ಬರ್ತಾ ಇಲ್ಲ ಅಂತ. ಅದು ಏನು ಅದರಲ್ಲಿ ತುಂಬ ಅಪಾಯಕರವಾಗಿರ್ತಕ್ಕಂಥ ವಿಷಯ ಏನಂತ ಹೇಳಿದ್ರೆ, ನಾವು ತಲಾಂತನ್ನು ಹೊಂದಿದ್ದೇವೆ, ನಾವು ವಿದ್ಯಾಭ್ಯಾಸವನ್ನು ಹೊಂದಿದ್ದೇವೆ, ಅನುಭವವನ್ನು ಹೊಂದಿದ್ದೇವೆ, ಆದರೆ ಅದರ ಮೂಲ ಏನು ಎಂಬತಕ್ಕಂಥ ಮರೆತುಬಿಟ್ಟಿದ್ದೀವಿ. ಆ ಕಾರಣದಿಂದ ನಾವು ಸೋಲನ್ನು ಅನುಭವಿಸ್ತೀವಿ ಎಂಬತಕ್ಕಂಥ ಅಂಶವನ್ನು ಲೇಖಕರು ಬರೆದಿದ್ದಾರೆ. ಇದರ ಬಗ್ಗೆ ನಾವು ಇನ್ನೂ ಚರ್ಚೆ ಮಾಡೋಣ. ಒಂದು ಸಣ್ಣ ವಿರಾಮಕ್ಕೆ ಸಮಯ ಆಗಿದೆ. ಒಂದು ಸಣ್ಣ ವಿರಾಮದ ನಂತರ ನಮ್ಮ ಚರ್ಚೆ ಮುಂದುವರಿತದೆ. ದಯವಿಟ್ಟು ಇಲ್ಲೋ ವೆಲ್ಕಮ್ ಬ್ಯಾಕ್. ನಮ್ಮೆಲ್ಲರಿಗೂ ತೋಚಿಸ್ತಕ್ಕಂಥ ಕೆಲವು ಪ್ರಶ್ನೆಗಳು, ಅದಕ್ಕೆ ಉತ್ತರ ಈ ಒಂದು ಪಾಠದಲ್ಲಿದೆ. ನಾವು ಅನುಭವಿಸಿರ್ತಕ್ಕಂಥ ಸವಾಲುಗಳಿರ್ಬೋದು, ನಾವು ಕೆಲಸ ಮಾಡ್ತಕ್ಕಂಥ ಸ್ಥಳದಲ್ಲಿ ನಡೆದಂಥ ಘಟನೆ ಇರ್ಬೋದು, ಆ ಘಟನೆಗಳಿಗೆ ಕಾರಣ, ಆ ಘಟನೆಗಳಿಗೆ ಉತ್ತರ ನಾವು ಈ ಪಾಠದಲ್ಲಿ ಕೊಡ್ತಾ ಇದ್ದೀವಿ. ಪಾಸ್ಟರ್ ರಾಜದಾಸ್ ಹೇಳಿ, ಈ ರೀತಿಯಾದ ನ್ಯಾಯ ಯಾವಾಗ ಆಗತ್ತೆ? ಈಗ ಕೆಲವರು ಪಾಪ ಬಹಳ ವರ್ಷಗಳಿಂದ ನನಗೆ ಬರಬೇಕಾಗಿತ್ತು, ಬರಲಿಲ್ಲ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ತಾ ಇರ್ತಕ್ಕಂಥವ್ರಿಗೆ ಈ ಪಾಠದ ಮೂಲಕ ನಾವೇನು ಹೇಳಲಿಕ್ಕೆ ಇಷ್ಟಪಡ್ತೀವಿ? ನಿಮ್ಮ ಪ್ರಶ್ನೆಗೆ ಇಲ್ಲಿ ಉತ್ತರ ಇದೆ. ನೀವಂದ್ರಲ್ಲ, ನಮ್ಗೆ ಭಾಳ ವರ್ಷ ಆಯಿತು, ನಮ್ಮನ್ನು ಯಾರು ಗಮನಿಸ್ತಾ ಇಲ್ಲ, ನಮ್ಗೆ ನ್ಯಾಯನೇ ಸಿಗ್ತಾ ಇಲ್ಲ ಅಂತ. ಆದರೆ ಸ್ವಾಮಿ ಹೇಳ್ತಾನೆ, ನಾನು ನ್ಯಾಯಾಧಿಪತಿ, ನಾನು ನಿಮಗೆ ನ್ಯಾಯ ಕೊಡ್ತಾನೆ. ಯಾರಿಗೆ? ವಿಶೇಷವಾಗಿ ಕೀರ್ತನೆ 146ರಲ್ಲಿ ಭಾಳ ಸ್ಪಷ್ಟವಾಗಿ ಸ್ವಾಮಿ ಹೇಳ್ತಾನೆ, ನ್ಯಾಯ ಯಾರಿಗೆ ಸಿಗುತ್ತೆ ಅಂತೇಳಿ. ಇವತ್ತು ಅನೇಕ ನಮ್ಮ ಸಭೆಗಳಲ್ಲಿ ಅನ್ಯಾಯ ಆಗ್ಬೋದು. 146:7 ಕೀರ್ತನೆ 146 6ರಿಂದ 10ನೇ ವಚನ. ಭೂಮಿ, ಆಕಾಶ, ಸಾಗರ, ಚರಚರ ಇವುಗಳನ್ನು ನಿರ್ಮಿಸಿದವನು, ವಾಗ್ದಾನವನ್ನು ಯಾವಾಗಲೂ ನೆರವೇರಿಸುವವನು, ಹಿಂಸೆಗೆ ಗುರಿಯಾದವರ ನ್ಯಾಯವನ್ನು ಸ್ಥಾಪಿಸುವವನು, ಹಸಿದವರಿಗೆ ಆಹಾರ ಕೊಡುವವನು ಆತನೇ. ಯೆಹೋವನು ಸೆರೆಯಲ್ಲಿರುವವರನ್ನು ಬಿಡಿಸುತ್ತಾನೆ, ಯೆಹೋವನು ಕುರುಡರಿಗೆ ಕಣ್ಣು ಕೊಡುತ್ತಾನೆ, ಯೆಹೋವನು ಕುಗ್ಗಿದವರನ್ನು ಉದ್ಧರಿಸುತ್ತಾನೆ, ಯೆಹೋವನು ನೀತಿವಂತರನ್ನು ಪ್ರೀತಿಸುತ್ತಾನೆ. ಮುಂದೆ 9 ಹೇಳುತ್ತೆ, ಯೆಹೋವನು ಪರದೇಶದವರನ್ನು ಕಾಪಾಡುತ್ತಾನೆ, ಆತನ ಅನಾಥರಿಗೂ ವಿಧವೆಯರಿಗೂ ಆಧಾರವಾಗಿದ್ದಾನೆ, ಆದರೆ ದುಷ್ಟರ ಮಾರ್ಗವನ್ನು ಡೊಂಕು ಮಾಡಿಬಿಡುತ್ತಾನೆ. ಯೆಹೋವನು ಸದಾಕಾಲವು ಅರಸನಾಗಿರುವನು, ಚಿಯೋನೇ ನಿನ್ನ ದೇವರು ತಲಾತಲಾಂತರಕ್ಕೂ ಆಳುವನು, ಯಾಹೋವನಿಗೆ ಸ್ತೋತ್ರ. ಇದು ದಾವೀದನ ಅನುಭವ ಆಗಿತ್ತು. ದಿಕ್ಕಿಲ್ಲದವರನ್ನ ಪ್ರಾರಂಭಿಸುವವರು ಧನ್ಯರು ಅಂತ ಹೇಳ್ತಾರೆ. ಯಾರು ಬಡವರಿಗೆ ಸಾಲ ಕೊಡ್ತಾರೆ ಅವರು ಯೆಹೋವನಿಗೆ ಸಾಲ ಕೊಟ್ಟಾಗಂತೆ.
ಅದರಿಂದ ಇವತ್ತು ನಮ್ಮ ಕ್ರೈಸ್ತಿ ಅನುಭವದಲ್ಲಿ ನಮ್ಮ ಸಂಬಳ ಕಡಿಮೆ ಇರ್ಬೋದು, ನಮ್ಮ ಅನುಕೂಲಗಳು ಕಡಿಮೆ ಇರ್ಬೋದು. ಆ ಇರೋದಲ್ಲೂ ಸಹ ನಾವು ಸಹಾಯ ಮಾಡಿ ದಾನ ಧರ್ಮ ಮಾಡಿದ್ರೆ, ದಿಕ್ಕಿಲ್ಲದನ್ನು ಪ್ರಾರಂಭಿಸಿದ್ರೆ ನಾವು ದೇವರ ಮಕ್ಕಳಾಗ್ತದೆ. ಈಗ ಅಪ್ರೆಸ್ಟ್ ಅನ್ನೋ ಪದ ಉಪಯೋಗಿಸಿದ್ದಾರೆ. ಅಪ್ರೆಸ್ಟ್ ಅಂತ ಹೇಳಿದ್ರೆ ನನ್ನ ಪ್ರಕಾರ ನನಗೆ ಗೊತ್ತಿರೋ ಹಾಗೆ ಒಬ್ಬರಿಗೆ ಒಂದು ಜನಾಂಗಕ್ಕೆ ಅವ್ರಿಗೆ ಬರಬೇಕಾಗಿರ್ತಕ್ಕಂಥ ಹಕ್ಕುಗಳನ್ನು ಕೊಡದೆ ಅವರನ್ನು ಒಂದು ಮೂಲೆಗೆ ತುಳಿತಕ್ಕಂಥದ್ದೇ ಅಪ್ರೆಸ್ಟ್. ಎಲ್ಲೋ ಒಂದು ಕಡೆ ಕನ್ನಡದಲ್ಲಿ ಭಾಷಾಂತರ ಮಾಡುವಾಗ ದಿಕ್ಕಿಲ್ಲದವರು ಅಂತ ಹೇಳ್ತಾ ಇದೆ. ಬಟ್ ಅಪ್ರೆಸ್ಟ್ ಎಂಬತಕ್ಕಂಥದ್ದು ಈಗ ಒಬ್ರಿಗೆ ಬರಬೇಕಾಗಿತ್ತು, ಅವ್ರಿಗೆ ಬರ್ತಾ ಇಲ್ಲ, ಅವ್ರಿಗೆ ಬರಬೇಕಾಗಿರೋದನ್ನು ಕೊಡದೆ ಅವರನ್ನು ತುಳಿದು ಒಂದು ಸ್ಥಳದಲ್ಲಿ ಕುಂಡ್ರಿಸ್ತಕ್ಕಂಥದ್ದು. ಇಲ್ಲ ನೀನು ಕೂತ್ಕೊಳ್ಳಿ, ಏನು ನಿನಗೆ ನಾವು ಕೊಡೋದಿಲ್ಲ ನಿನಗೆ ಅನ್ನೋ ರೀತಿಯಲ್ಲಿ ಅಲ್ವೇ? ಆ ರೀತಿ ಮನುಷ್ಯರು ಮಾಡಿದ್ರು ಸಹ ಅದೇ ದಾವಿದನ ಬರೆದ ಕೀರ್ತನೆ 10ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಮಣ್ಣಿಂದಾದ ಮನುಷ್ಯ ನಿಮ್ಗೆ ಅನ್ಯಾಯ ಮಾಡಿದ್ರೆ ನಾನು ನಿಮಗೆ ನ್ಯಾಯ ಕೊಡ್ತೇನೆ ಅಂತ. ಯಾರು ದೇವ್ರ ಮೇಲೆ ಭರವಸೆ ಇಟ್ಟಿರ್ತಾರೆ ಅವ್ರಿಗೆ ಯಾವತ್ತೂ ನಿರಾಶೆ ಆಗಲ್ಲ. ವಿಳಂಬ ಆದ್ರೂ ಅವ್ರಿಗೊಂದು ವಿಶ್ವಾಸ ಇರುತ್ತೆ, ದೇವರು ತಕ್ಕ ಕಾಲದಲ್ಲಿ ಕ್ಲುಪ್ತ ಕಾಲದಲ್ಲಿ ನನ್ನನ್ನು ಮೇಲೆತ್ತಾನೆ, ನನಗೆ ಹೆಚ್ಚೇರು ಚಿಂತೆ ಇಲ್ಲ, ನಾನು ಮಾತ್ರ ನನ್ನ ನಂಬಿಕೆನ ಕಳ್ಕೊಳ್ಳಲ್ಲ ಅಂತ ಅನುಭವ ಅವ್ರಿಗಾಗತ್ತೆ. ಆ ಒಂದು ತೀರ್ಮಾನ ಬರ್ತಾರೆ. ಓಕೆ, ಇಲ್ಲಿ ಕೀರ್ತನೆ 41 1-3 ದಯವಿಟ್ಟು ಓದಬೇಕು ಅಂತ ನಿಮ್ಮನ್ನು ಕೇಳ್ಕೊಳ್ತೀನಿ. ಸಾಮ್ಸ್ 41 1 2 3. ನಾವು ಅಥವಾ ಒಂದು ಸ್ಥಾನದಲ್ಲಿ ಇರಬೇಕಾದ್ರೆ ನಾವು ಯಾವ ರೀತಿ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡಬೇಕು ಎಂಬತಕ್ಕಂಥ ಅಂಶವನ್ನು ಇಲ್ಲಿ ನಾವು ಗ್ರಹಿಸ್ಕೋಬಹುದು. ಹೇಳಿ. ದಿಕ್ಕಿಲ್ಲದವನನ್ನು ಪರಾಂಬರಿಸುವವನು ಧನ್ಯನು, ಯೆಹೋವನು ಅವನನ್ನು ಆಪತ್ಕಾಲದಲ್ಲಿ ರಕ್ಷಿಸುವನು, ಯೆಹೋವನು ಅವನ ಪ್ರಾಣವನ್ನು ಕಾಪಾಡಿ ಉಳಿಸುವನು, ಅವನು ದೇಶದಲ್ಲಿ ಧನ್ಯನೆನಿಸಿಕೊಳ್ಳುವನು. ಯೆಹೋವನೇ ಅವನನ್ನು ಶತ್ರುಗಳ ಅಧೀನಕ್ಕೆ ಕೊಡಬೇಡ, ಅವನು ಅಸ್ವಸ್ಥನಾಗಿ ಬಿದ್ದುಕೊಂಡಿರುವಾಗ ಯೆಹೋವನು ಅವನನ್ನು ಉದ್ಧರಿಸುವನು, ಅವನ ರೋಗವನ್ನೆಲ್ಲ ಪರಿಹರಿಸಿ ಯಾರ ಬಗ್ಗೆ ಬರೆಯಲ್ಪಟ್ಟಿದೆ? ಈಗ ಕೇರಿಂಗ್ ಫಾರ್ ದ ಡಿಪ್ರಾಯ್ಡ್ ಡೆಮಾನ್ಸ್ಟ್ರೇಟ್ಸ್ ದ ಪೀಪಲ್ಸ್ ಫೇತ್ಫುಲ್ನೆಸ್ ಟು ಗಾಡ್ ಅಂತ. ಈಗ ದಿಕ್ಕಿಲ್ಲದವರಿಗೆ ನಾವು ದಿಕ್ಕನ್ನು ತೋರಿಸಿದಾಗ ದೇವರಿಗೆ ನಾವು ನಮ್ಮ ಕರ್ತವ್ಯವನ್ನು ಮಾಡ್ದಂಗಾಗುತ್ತೆ. ಇದು ಯಾರು ಹೇಳಲ್ಪಟ್ಟಿದೆ? ನಮಗ ಅಧಿಕಾರದಲ್ಲಿರ್ತಕ್ಕಂಥವ್ರಿಗ, ಸ್ಥಾನಮಾನದಲ್ಲಿರ್ತಕ್ಕಂಥವ್ರಿಗ? ಪ್ರತಿಯೊಬ್ಬರಿಗೂ ಸ್ಥಾನಮಾನದಲ್ಲಿ ಇರಲಿ ಇಲ್ಲದೆ ಇರಲಿ, ದಿಕ್ಕಿಲ್ದಿದವ್ರನ್ನ ನಾವೆಲ್ಲರೂ ಕಾಣ್ತೇವೆ. ಬರೀ ಸ್ಥಾನಮಾನದವರು ಮಾತ್ರ ಕಾಣಲ್ಲ, ಎಲ್ರಿಗೂ ಕಾಣ್ತಾರೆ. ಇವತ್ತು ಸಹಜವಾಗಿ ಹಳೆ ಒಡಂಬಡಿಕೆಯಲ್ಲಿ ನೋಡ್ತೇವೆ, ಒಬ್ಬ ಬಡ ವಿಧವೆ ಇದ್ಲು. ಆ ವಿಧವೆಗೆ ಒಬ್ಬನೇ ಮಗ ಇದ್ದ, ಬರಗಾಲ ಇತ್ತು, ಪರಿಸ್ಥಿತಿ ಭಾಳ ಹದಗೆಟ್ಟಿತ್ತು. ಅಂಥ ಟೈಮಲ್ಲಿ ಒಬ್ಬ ದೇವರ ಪ್ರವಾದಿ ಬಂದಾಗ ಆಕೆಗೆ ಆಲ್ ರೀಸನ್ ಇತ್ತು ಏನಂತ ರೆಫ್ಯೂಸ್ ಮಾಡಲಿಕ್ಕೆ. ಅಂತಹ ಪರಿಸ್ಥಿತಿಯಲ್ಲೂ ಸಹ ಆಕೆ ಧಿಕ್ಕರಿಸಲ್ಪಟ್ಟಂಥ ಈ ಪ್ರವಾದಿ ಬಂದಿದ್ದಾನೆ ಆತ ಹೇಳ್ದ, ಮೊದಲು ನನಗೊಂದು ಅರ್ಧ ರೊಟ್ಟಿ ಕೊಡಮ್ಮ ಅಂತ ಹೇಳಿದ ತಕ್ಷಣ ಆಕೆ ನಿರಾಕರಿಸ್ಬೋದಾಗಿತ್ತು. ಆದರೂ ಏನು ಮಾಡಿದ್ಲು? ಸ್ವಾಮಿ ವಾಕ್ಯನ ಪರಿಪಾಲಿಸಿ ಹಸಿದವನಿಗೆ ಊಟವನ್ನು ಕೊಟ್ಟನು. ಆ ಪ್ರಯುಕ್ತ ಏನಾಯಿತು? 3 ವರ್ಷ 6 ತಿಂಗಳು ಬರಗಾಲದಲ್ಲಿ ಅವ್ರಿಗೆ ಬರಗಾಲದಲ್ಲಿ ಊಟ ಸಿಗ್ತಂತೆ. ಯಾವಾಗ ದೇವ್ರ ವಾಕ್ಯನ ಅನುಸರಿಸ್ತಾರೆ ಅವ್ರಿಗೆ ದೇವ್ರು ಯಾವತ್ತೂ ಕೊರತೆ ನೀಡಲ್ಲ. ಧಿಕ್ಕರಿಸಲ್ಪಟ್ಟವರು ನಮ್ಮ ಮಧ್ಯೆ ಭಾಳಷ್ಟು ಮಂದಿ ಇದ್ದಾರೆ. ಅಧಿಕಾರಿಗಳು ಕಣ್ಣಿಗೆ ಕಾಣದೇ ಇರ್ಬೋದು, ಅಧಿಕಾರ ದಾಹದಲ್ಲಿರೋರಿಗೆ ಬಡವ್ರ ಕಣ್ಣು ಕಾಣದೇ ಇಲ್ಲ. ಆದರೆ ಯಾರು ಸಹಾಯ ಮಾಡ್ತಾರೆ? ಬಡವರೇ ಬಡವ್ರಿಗೆ ಸಹಾಯ ಮಾಡೋದು. ಅದರಿಂದ ನಾವು ಅಧಿಕಾರದಲ್ಲಿ ಇರಲಿ ಇಲ್ಲದೇ ಇರಲಿ, ನಮ್ಮ ಕಣ್ಣಿಗೆ ಧಿಕ್ಕರಿಸಲ್ಪಟ್ಟವರು, ದೀನರು, ದಲಿತರು, ವಿಧವೆಯರು, ಅನಾಥರು ಇರುವಾಗ ಅವ್ರಿಗೆ ನಮ್ಮ ಕೈಲಿ ಆದಷ್ಟು ಸಹಾಯ ಮಾಡಬೇಕು ಹೊರತು ನಾವು ಕಾರಣ ಕೊಡಬಾರ್ದು. ನನಗೆ ಅಧಿಕಾರ ಇಲ್ಲ, ನನಗೆ ಸ್ಥಾನಮಾನ ಇಲ್ಲ. ನನ್ನ ಹೆಂಡತಿ ಕೆಲಸ ಮಾಡ್ತಕ್ಕಂಥ ಆಸ್ಪತ್ರೆಯಲ್ಲಿ ಮೊನ್ನೆ ಇಂಡಿಪೆಂಡೆನ್ಸ್ ಡೇ, ಸ್ವಾತಂತ್ರ್ಯ ದಿನವನ್ನು ಆಚರಣೆ ಮಾಡಿದ್ರು. ಆ ಫ್ಲ್ಯಾಗನ್ನು ಹಾಯ್ಸ್ಟ್ ಮಾಡಿದತಕ್ಕಂಥವ್ರು ಮಂಗಳಮ್ಮ ಅಂತ. ಅವ್ರು ಯಾರು ಅಂತ ಹೇಳಿದ್ರೆ ಸ್ವೀಪರ್ ಒಬ್ಬರು. ಆಸ್ಪತ್ರೆಯ ಕಸವನ್ನು ಗೂಡಿಸ್ತಕ್ಕಂಥ ಮಹಿಳೆಯನ್ನು ಕರ್ಕೊಂಡು ಬಂದು ಫ್ಲ್ಯಾಗನ್ನು ಹಾಯ್ಸ್ಟ್ ಮಾಡಿದ್ರು. ಬಟ್ ಎಲ್ಲೋ ಒಂದು ಕಡೆ ನಾವು ಇದನ್ನು ಮಾಡ್ತೀವ? ಈಗ ನಾವು ಜನರಿಗೆ ಸತ್ಯವನ್ನು ಹೇಳ್ಕೊಡ್ತಕ್ಕಂಥ ಸ್ಥಾನಮಾನದಲ್ಲಿದ್ದೇವೆ. ನಾವು ಇದನ್ನು ಕಾರ್ಯರೂಪಕ್ಕೆ ತರ್ತೀವ ಅಥವಾ ಇಟ್ಸ್ ಜಸ್ಟ್ ಪ್ರೀಚಿಂಗ್? ಇದು ವಿಸ್ತೃತವಾಗಿದೆ. ಅಲ್ಲಿ ಆಗ ಮಾಡೋದು ಕಾರ್ಯರೂಪಕ್ಕೆ ತಂದಿದ್ದಾರೆ. ಇಲ್ಲಿ ನಾವು ಪ್ರಸಂಗ ಮಾಡ್ತೀವಿ, ಆದರೆ ನಾವು ಸ್ಥಾನಮಾನದಲ್ಲಿರೋವನ್ನೇ ಎಕ್ಸಾಕ್ಟ್ಲಿ ಧ್ವಜಾರೋಹಣ ಮಾಡಿ. ಯಾಕಂದ್ರೆ ಈ ವಚನದ ಪ್ರಕಾರ ನಾವು ಅಂತ ಜನರಿಗೆ ಪ್ರಾಧಾನ್ಯತೆಯನ್ನು ಕೊಡಬೇಕು ಅಂತ ಏನ್ ಹೇಳ್ತಾರೆ? ಖಂಡಿತವಾಗಿ ಇಲ್ಲಿ ಒಂದನ್ನು ತಿಳ್ಕೊಳ್ಬೇಕು, ಈ ಪಾಠ ಎಂಬತಕ್ಕಂಥದ್ದು ಒಂದು ಗುಂಪಿಗೆ ಸೀಮಿತವಲ್ಲ. ಯಾರು ಮಾಡ್ತಾ ಇದ್ದಾರೆ ಎಂಬುದಾಗಿ, ಯಾರು ಮಾಡೋದಿಲ್ಲ ಎಂಬುದು, ಎಲ್ಲರೂ ಮಾಡಬೇಕೆಂಬುದ ಅಂಶವನ್ನ, ಸತ್ಯವನ್ನು ತಿಳಿಸ್ತಕ್ಕಂಥದ್ದೇ ಈ ಪಾಠದ ತಿರುಳು. ಓಕೆ, ಮುಂದೆ ಹೋಗೋಣ. ಸಾರಿ ಫಸ್ಟ್ ಮುತ್ತು, ನಿಮ್ಗೆ ಯಾವಾಗಲೂ ಸಮಯ ತುಂಬಾ ಕಡಿಮೆ ಕೊಡ್ತಾ ಇದ್ದೀನಿ. ಈಗ ಈ ಅನ್ಯಾಯ ಮಾಡ್ತಕ್ಕಂಥವ್ರಿಗೆ ನ್ಯಾಯ ತೀರ್ಪು ಇನ್ನು ಎಷ್ಟು ಕಾಲ ತಡೆ ಮಾಡ್ತೀಯ ದೇವರೇ? ಹೇಳಿ. ಇಲ್ಲಿ ಸೊಲೊಮೋನನು ಒಂದು ಕೀರ್ತನೆಯನ್ನು ಬರೀತಾನೆ, 72ನೇ ಕೀರ್ತನೆಯಲ್ಲಿ, ದೇವರೇ ಅರಸನಿಗೆ ನಿನ್ನ ನ್ಯಾಯವನ್ನು ಕಲಿಸಿಕೊಡು, ರಾಜಕುಮಾರನಾದ ಅವನಿಗೆ ನಿನ್ನ ನೀತಿಯನ್ನು ಅನುಗ್ರಹಿಸು, ಅವನು ನಿನ್ನ ಜನರಿಗೆ ನೀತಿಯಿಂದಲೂ ಕುಗ್ಗಿಹೋದ ನಿನ್ನವರಿಗೆ ನ್ಯಾಯವಾಗಿಯೂ ತೀರ್ಪು ಕೊಡಲಿ,
ಗುಡ್ಡ ದಿನ್ನೆಗಳೆಲ್ಲವೂ ನಿನ್ನ ಜನರಿಗೋಸ್ಕರ ನೀತಿಗನುಸಾರವಾಗಿ ಸುಕ್ಷೇಮವನ್ನು ಫಲಿಸಲಿ. ಅವನು ಬಡವರ ನ್ಯಾಯವನ್ನು ಸ್ಥಾಪಿಸಲಿ, ದೀನರ ಮಕ್ಕಳನ್ನು ಉದ್ಧರಿಸಲಿ, ಪ್ರಜಾಹಿಂಸಕರನ್ನು ಖಂಡಿಸಲಿ. ಅಂದರೆ ಇಲ್ಲಿ ಸೊಲೊಮೋನನು ಮಾಡುತ್ತಿರುವಂತಹ ಒಂದು ವಿಜ್ಞಾಪನೆ ದೇವರೊಟ್ಟಿಗೆ ಏನಪ್ಪ ಅಂತಂದರೆ, ಅರಸನಿಗೆ ಬೇಕಾದಂತಹ ಜ್ಞಾನವನ್ನು ಕೊಡು ಸ್ವಾಮಿ, ದೀನರಿಗೆ ಉದ್ಧಾರ ಮಾಡುವಂತಹ ಮನಸ್ಸನ್ನು ಕೊಡು, ಪ್ರಜಾಹಿಂಸಕರನ್ನು ಖಂಡಿಸುವಂತಹ ಮನಸ್ಸನ್ನು ಕೊಡು, ಈ ಒಂದು ಒಪ್ರೆಸ್ ಅಂತ ಇವತ್ತನ ನೀವು ಹೇಳಿದ್ರಲ್ಲ, ಅಂತಹವರಿಗೆ ಬೇಕಾದಂತಹ ಬಿಡುಗಡೆಯನ್ನು ಕೊಡು ಎಂಬುದಾಗಿ. ಪಾಸ್ಟರ್ ಮುತ್ತು, ದಯವಿಟ್ಟು 82ನೇ ಅಧ್ಯಾಯ 4ನೇ ವಚನವನ್ನು ಓದಬೇಕು ಅಂತ ನಿಮ್ಮನ್ನು ಕೇಳ್ಕೊಂಡು. 82ನೇ ಅಧ್ಯಾಯ 4ನೇ ವಚನ. ಕುಗ್ಗಿದವರನ್ನು ಬಡವರನ್ನು ದುಷ್ಟರ ಕೈಯಿಂದ ಬಿಡಿಸಿ ರಕ್ಷಿಸಿರಿ. ಓಕೆ, ಇದು ಯಾರಿಗೆ ಹೇಳಲ್ಪಟ್ಟಿದೆ? ಇದು ನಮ್ಮೆಲ್ಲರಿಗೂ ಕೂಡ ಹೇಳಲ್ಪಟ್ಟಿದೆ. ಓಕೆ, ತಿರ್ಗಾ ಇನ್ನೊಂದ್ಸರಿ ಓದಿ. ಕುಗ್ಗಿದವರನ್ನು ಬಡವರನ್ನು ದುಷ್ಟರ ಕೈಯಿಂದ ಬಿಡಿಸಿ ರಕ್ಷಿಸಿರಿ. ಯಾರಿಗೆ ಹೇಳಲ್ಪಟ್ಟಿದೆ? ದುಷ್ಟರ ಕೈಯಿಂದ ತಪ್ಪಿಸ್ಲಿಕ್ಕೆ ನೀತಿವಂತರಿಗೆ ಹೇಳ್ತಾರೆ. ಓಕೆ, ಹೇಳಿ, ಮುಂದುವರಿಸಿ. ಇಲ್ಲಿ ನಾವು ನೋಡುವಾಗ ಈ ಕೀರ್ತನೆಗಾರನ ಒಂದು ಅಳಲು, ಕೀರ್ತನೆಗಾರನ ಒಂದು ಮನದಾಳದ ಮಾತೇನಪ್ಪ ಅಂತಂದರೆ, ಈ ಅನ್ಯಾಯದ ತೀರ್ಪು ಎಷ್ಟು ಕಾಲ ಸ್ವಾಮಿ, ಅದರಿಂದ ನಮಗೆ ಬಿಡುಗಡೆಯನ್ನು ಕೊಡು, ಅದರಿಂದ ಬೇಕಾದಂತಹ ಒಂದು ಸಂರಕ್ಷಣೆಯನ್ನು ನಮಗೆ ಒದಗಿಸಿಕೊಡು ಎಂಬಂತಹ ಕೂಗನ್ನು, ಪ್ರಲಾಪವನ್ನು ಆತನು ಮಾಡುತ್ತಿರೋದನ್ನು ನಾವು ಕಾಣ್ಬೋದಾಗಿದೆ. ಯಾಕೆ ಹೇಳ್ತೀನಿ ಅಂದರೆ, 82ನೇ ಕೀರ್ತನೆಯಲ್ಲಿ ಕೀರ್ತನೆಗಾರನೇ ಗೇಲಿ ಮಾಡ್ತಾನೆ. ಯಾರಿಗೆ? ಈ ದೊಡ್ಡ ದೊಡ್ಡ ನಾಯಕತ್ವದಲ್ಲಿ ಇರ್ತಕ್ಕಂಥವ್ರು, ಅವರು ಬೇರೆಯವ್ರಿಗಿಂತ ಹೆಚ್ಚಿನ ಒಂದು ಸ್ಥಾನದಲ್ಲಿದ್ದಾರೆ. ಈ ಲೇಖಕರು ಒಂದು ಒಳ್ಳೆ ಪದವನ್ನು ಉಪಯೋಗಿಸಿದ್ದಾರೆ, ಲೀಡರ್ಸ್ ಹೂ ಬಿಲೀವ್ಡ್ ದೆಮ್ಸೆಲ್ವ್ಸ್ ಟು ಬಿ ಗಾಡ್ಸ್ ಅಬೌವ್ ದಿ ಅದರ್ ಪೀಪಲ್ ಅಂತ. ನಾಯಕತ್ವದಲ್ಲಿರ್ತಕ್ಕಂಥವ್ರು ಕೆಲವೊಮ್ಮೆ ನಾವು ದೇವರ ಸ್ಥಾನದಲ್ಲಿದ್ದೇನೆ ಎಂಬತಕ್ಕಂಥ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಗೇಲಿ ಮಾಡ್ತಾ ಇದ್ದಾರೆ. ನಾನು ಹೇಳ್ತಾ ಇಲ್ಲ, ಕೀರ್ತನೆ 82ನೇ ಅಧ್ಯಾಯದಲ್ಲಿ ಇದ್ರ ಬಗ್ಗೆ ನಾವು ಮಾತಾಡೋಣ. ಒಂದು ಸಣ್ಣ ವಿರಾಮಕ್ಕೆ ಸಮಯ ಆಗಿದೆ. ಒಂದು ಸಣ್ಣ ವಿರಾಮದ ನಂತರ ನಮ್ಮ ಚರ್ಚೆ ಮುಂದುವರಿತದೆ. ದಯವಿಟ್ಟು ಎಲ್ಲೋ ಹೋಗ್ಬೇಡಿ. ಇದು ತುಂಬಾ ಕಾರ್ಯರೂಪಕ್ಕೆ ಉಪಯೋಗ ಆಗುವಂತ ಅಂಶಗಳು ಅಡಗಿರ್ತಕ್ಕಂಥ ಒಂದು ಪಾಠ. ವೆಲ್ಕಮ್ ಬ್ಯಾಕ್. ಅದ್ಭುತವಾಗಿರ್ತಕ್ಕಂಥ ಪಾಠಗಳನ್ನ ಕೀರ್ತನೆಯ ಪುಸ್ತಕದಲ್ಲಿ ಕಲಿತಾ ಇದ್ದೀವಿ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗೋಣ. ಬುಧವಾರದ ಪಾಠಕ್ಕೆ ಬಂದಿದ್ದೇವೆ. ಹೇಳಿ, ಈ ಒಂದು ಭಾಗದಲ್ಲಿ ಏನನ್ನ ಕಲಿಲಿಕ್ಕೆ ಹೋಗ್ತಾ ಇದ್ದೀವಿ? ಇಲ್ಲಿ ಕೀರ್ತನೆಗಾರನು ಭಾಳ ಸ್ಪಷ್ಟವಾಗಿ ಆಗ್ತಕ್ಕಂಥ ಅನ್ಯಾಯವನ್ನು ನೋಡಿ ಅವ್ರ ಮೇಲೆ ಪ್ರತಿದಂಡನೆ ಆಗಬೇಕು ಸ್ವಾಮಿ, ಅವ್ರಿಗೆ ದಂಡನೆ ಆಗಬೇಕು ಅಂತ ಪ್ರಾರ್ಥನೆ ಮಾಡ್ತಾನೆ. ಆ ಪ್ರಾರ್ಥನೆಯನ್ನು ನಾವು ಕೀರ್ತನೆ 58ನೇ ಅಧ್ಯಾಯ 3ರಿಂದ ಓದ್ತೇವೆ. ಆ 6ನೇ ವಚನದಿಂದ 3ನೇ ವಚನದಿಂದ ಹಿಂದಕ್ಕೆ ಹೋಗೋಣ ಸ್ವಲ್ಪ. ದುಷ್ಟರು ಜನ್ಮದಿಂದಲೇ ಧರ್ಮಭ್ರಷ್ಟರು, ಅವರು ಹುಟ್ಟಿದಂದಿನಿಂದ ಸುಳ್ಳುಗಾರರಾಗಿ ದಾರಿ ಬಿಟ್ಟವರು, ಅವರು ಸರ್ಪದಂತೆ ವಿಷಭರಿತರು, ಜಾಣತನದಿಂದ ಮಂತ್ರಿಸುವ ಹಾವಡಿಗರ ನಾಗಸ್ವರಕ್ಕೂ ಮರಳಾಗದೆ ಕಿವಿಗೊಡದ ಕಳ್ಳ ಹಾವಿನಂತೆ ಇರುತ್ತಾರೆ. ದೇವರೇ, ಅವರ ಹಲ್ಲುಗಳನ್ನು ಮುರಿದು ಬಿಡು. ಯೆಹೋವನೇ, ಪ್ರಾಯದ ಸಿಂಹಗಳ ಕೋರೆ ದಾಡೆಗಳನ್ನು ಕಿತ್ತು ಹಾಕು. ಕ್ಷಣದಲ್ಲಿ ಹರಿದು ಕಾಣದೆ ಹೋಗುವ ನೀರಿನಂತೆ ಅವರು ಮಾಯವಾಗಲಿ. ಬಾಣ ತಾಗಿತೋ ಎಂಬಂತೆ ಅವರು ಬೀಳಲಿ. ಒಣಗಿ ಸತ್ತ ಬಸವನ ಹುಳದಂತೆ ನಿರ್ನಾಮವಾಗಲಿ. ಗರ್ಭವಿಳಿದ ಪಿಂಡದಂತೆ ಸೂರ್ಯನನ್ನು ನೋಡದೆ ಹೋಗಲಿ ಎಂಬುದೇ. ಈ ಬೇಸರಿಕೆಯಿಂದ ಈ ಒಂದು ಅನ್ಯಾಯ, ಅಕ್ರಮ, ಭ್ರಷ್ಟಾಚಾರ ಆಪ್ರಯುಕ್ತವಾಗಿ ಆತ ಹೃದಯ ಅಂತರಾಳದಿಂದ ಪ್ರಾರ್ಥನೆ ಮಾಡ್ತಿದ್ದಾನೆ, ಇವ್ರಿಗಿಂತ ದಂಡನೆ ಆದರೆ ಒಳ್ಳೇದು ಅಂತೇಳಿ. ವಿವರಿಸಿ ಹಿಂಗೆ ಆಗ್ಬೇಕು. ಇಲ್ಲ, ಎಷ್ಟು ಜೀವನದಲ್ಲಿ ನೋವು ತಿಂದಿರ್ಬೇಕು ಅಂದ್ರೆ ಅವ್ನಿಗೆ ಎಷ್ಟು ಅನ್ಯಾಯ. ಇಲ್ಲ, ಯು ಹ್ಯಾವ್ ಟು ಡೂ ದಿಸ್ ಅಂತ ಹೇಳಿ. ಅಲ್ಲ, ದೇವ್ರಿಂತ ಪ್ರಾರ್ಥನೆ ಕೇಳ್ತಾನ? ಅದೊಂದು ಇಲ್ಲ, ದಟ್ಸ್ ಒನ್ ಕಡೆ ಕರೆಕ್ಟ್. ಐ ವಿಲ್ ಅಗ್ರಿ, ಗಾಡ್ ವಿಲ್ ನಾಟ್ ಲಿಸನ್ ಟು ದಿಸ್ ಕೈಂಡ್ ಆಫ್ ಪ್ರೇಯರ್. ಬಟ್ ಮೈ ಪಾಯಿಂಟ್ ಇಸ್, ಈ ರೀತಿಯಾದ ಒಂದು ಪ್ರಾರ್ಥನೆಯನ್ನ ಅದು ಸ್ಟೆಪ್ ಬೈ ಸ್ಟೆಪ್ ಅವ್ನು ಹೇಳ್ಬೇಕಾದ್ರೆ ಖಂಡಿತವಾಗ್ಲೂ ಅಷ್ಟು ಅನ್ಯಾಯ ಆಗಿರ್ಬೇಕಲ್ಲ. ಮನೋವೇದನೆಯಿಂದ ಮಾಡ್ತಾರೆ. ದಾವೀದನ ಕಾಲದಲ್ಲೂ ಅದಕ್ಕಿಂತಲೂ ದುಷ್ಟತನ ಇತ್ತು. ಈ ಕೀರ್ತನಗಾರರು ಎಲ್ಲರೂ ಅವರವರ ಅವಧಿಯಲ್ಲಿ ಅನುಭವಿಸಿದ್ದಾರೆ ಅದನ್ನ. ಇಲ್ಲ, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ಸ್ಟಾರ್ಟಿಂಗ್ ಅಲ್ಲಿ ನಾವು ಬುಕ್ ಅನ್ನ ಓದ್ಬೇಕಾದ್ರೆ ಫಸ್ಟ್ ವೀಕಲ್ಲಿ ನಾವು ಓದ್ಬೇಕಾದ್ರೆ ಆವತ್ತು ಅನ್ವಯಿಸುತ್ತೆ, ಇವತ್ತು ಅನ್ವಯಿಸುತ್ತೆ, ಯಾವತ್ತೂ ಈ ಪುಸ್ತಕ ಅನ್ವಯಿಸುತ್ತೆ ಅಂತ ಹೇಳಿದ್ರೆ, ಈಗ ಈ ಒಂದು ವಿಷಯ ಆಗಿನ ಕಾಲದ ಬರಹಗಾರನಿಗೆ ಅನ್ವಯಿಸ್ತು ಅಂದ್ರೆ ಈಗಿನ ಕಾಲದ ನಮಗೂ ಅನ್ವಯಿಸ್ಬೇಕಲ್ಲ. ನಾವು ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ಬೇಕಲ್ಲ, ಹೆಚ್ಚಾಗಿ ಅನ್ವಯಿಸುತ್ತೆ. ನಾವು ಇದೇ ತರ ಪ್ರಾರ್ಥನೆ ಮಾಡ್ಬೇಕು. ದೇವರೇ, ಅವ್ರಿಗೆ ಅಲ್ಲಿ ಮುರಿ, ಅವ್ರಿಗೆ ಕಾಲು ಮುರಿ, ಕೈ ಮುರಿ. ಅದಕ್ಕೆ ದೇವ್ರು ಹೇಳ್ತಾನೆ, ಮುಯಿ ತೀರಿಸೋದು ನಿಂದಲ್ಲ ಅಂತ ಪ್ರಾರ್ಥನೆ ಕೇಳಬೇಡ, ಅದಕ್ಕೆ ನಾನು ಮುಯಿ ತೀರಿಸ್ತೀನಿ. ಆ ಪಾಪಕ್ಕೆ ಪ್ರತಿಫಲ ಕೊಡೋನು ನಾನು. ನೀನೇನು ಮಾಡಬೇಕು? ನಿನ್ನ ವೈರಿಗಳಿಗಾಗಿ ಪ್ರಾರ್ಥಿಸಬೇಕು, ನೀನು ಶಪ್ಸವ್ರನ್ನ ಆಶೀರ್ವಾದ ಮಾಡಬೇಕು. ಇದು ದೇವರ ನಿಯಮ. ಹೇಳಿ, ಮುಂದುವರಿಸಿ. ಆಪ್ರಯುಕ್ತವಾಗಿ ಆದಿಕಾಂಡದಿಂದ ಹಿಡಿದು ಪ್ರಕಟನವರೆಗೆ, ಪ್ರವಾದಿಗಳಲ್ಲೇ ಆಗಲಿ, ಧರ್ಮಶಾಸ್ತ್ರದಲ್ಲೇ ಆಗಲಿ, ಈ ಲಾ ಅಂಡ್ ದ ಪ್ರಾಫಿಟ್ಸ್ ಅಂತಾರೆ, ಈ ಎರಡರಲ್ಲೂ ಸಹ ಸ್ವಾಮಿ ನಿಯಮ ಒಂದೇ.
ನೀನೇನು ಮಾಡಬೇಕಂದ್ರೆ ನ್ಯಾಯವನ್ನು ಆಚರಿಸು, ಧರ್ಮವನ್ನು ಪ್ರೀತಿಸು, ದೀನನಾಗಿರು, ನಮ್ರತೆಯಿಂದಿರು. ಯಾವುದೇ ರೀತಿಯಾದ ಪ್ರತಿಕ್ರಿಯೆಯನ್ನು ನೀಡಬೇಡ ಅಂತ ಹೇಳ್ತಾ ಇದ್ದೀರಾ. ಸ್ಪಂದಿಸಬಾರ್ದು. ನಾವು ಅನ್ಯಾಯಕ್ಕೆ ಅನ್ಯಾಯ ಮಾಡಬೇಡ. ಅಲ್ಲ, ಮೈ ಪಾಯಿಂಟ್ ಇಸ್, ಈಗ ಅನ್ಯಾಯ ಆಗಿದೆ ನನಗೆ, ಯಾವುದಕ್ಕೂ ನೀವು ಪ್ರತಿಕ್ರಿಯೆ ನೀಡಬೇಡ ಅಂತ ಹೇಳ್ತಾ ಇದ್ದೀರಿ ಈ ವಚನದ ಪ್ರಕಾರ. ಖಂಡಿತವಾಗಿಯೂ ನೀವು ದೇವರ ಮಕ್ಕಳಾದ್ರೆ ಲೋಕವು ಕೊಡ್ತಕ್ಕಂಥ ಅಧಿಕಾರವನ್ನ ಅಂತಸ್ತನ ಎದುರು ನೋಡುವುದಿಲ್ಲ. ನೀವ್ ಹೇಳಿ ಫಸ್ಟ್. ಸ್ವಾಮಿ ಹೇಳಿದಾನೆ, ನಾನಿರೋ ತನಕ ನೀನು ಧೈರ್ಯವಾಗಿರು, ನನ್ನ ಮೇಲೆ ಭರವಸೆ ಇಡು. ಓಕೆ, ಎಲ್ಲಿ ತನಕ ನೀನು ನನ್ನ ಮೇಲೆ ಭರವಸೆ ಇಡ್ತೀಯ ಆಗ ನಿನಗೆ ಶಾಂತಿ ಸಿಗುತ್ತೆ, ಸಮಾಧಾನ ಸಿಗುತ್ತೆ. ಇದೆಲ್ಲ ನೋಡಿದ್ರು ಸಹ ನಿರಾಶೆ ಆಗಲ್ಲ. ಇಲ್ಲ, ಯೆರೆಮೀಯ 29ನೇ ಅಧ್ಯಾಯ 7ನೇ ವಚನ ಇರಬಹುದು, ಕೀರ್ತನೆ 23:18 ಇರಬಹುದು, ನಿನ್ನನ್ನು ಸರಿಯಾಗಿ ಟ್ರೀಟ್ ಮಾಡದೇ ಇರ್ತಕ್ಕಂಥವ್ರು ಸರಿಯಾಗಿ ನೋಡ್ಕೋ, ಪ್ರಾರ್ಥನೆ ಮಾಡೋರಿಗೆ ಅಂತ ಹೇಳಲ್ಪಟ್ಟಿದೆ. ನಾನು ಇಲ್ಲ ಅಂತ ಹೇಳಲ್ಲ. ಆದರೆ ನನ್ನ ಒಂದು ಪ್ರಶ್ನೆ, ವೆರಿ ಪ್ಲೇನ್ ಕ್ವೆಶ್ಚನ್. ಸೊ ವೆನ್ ವಿ ಆರ್ ಮಿಸ್ಟ್ರೀಟೆಡ್, ಶುಡ್ ವಿ ರಿಯಾಕ್ಟ್ ಆರ್ ನಾಟ್ ರಿಯಾಕ್ಟ್? ಫಸ್ಟ್ ಮುತ್ತು, ಕೆಲವೊಮ್ಮೆ ವಿಲ್ ಬಿ ಟೆಂಡೆಡ್ ಟು ಪ್ರತಿಕ್ರಿಯಿಸಬೇಕು ಎಂಬುದಾಗಿ ಅನ್ಸುತ್ತೆ. ಆದ್ರೆ ದೇವರ ಒಂದು ಮಕ್ಕಳಾಗಿ ಯೋಸೇಫನ ಹಾಗೆ ಮೌನವಾಗಿ ಉಳಿಯುವುದು ಬಹಳ ಒಳಿತು ಎಂಬುದು ನನ್ನ ಅಭಿಪ್ರಾಯವಾಗಿದೆ. ಒನ್ ಲಾಸ್ಟ್ ಸೈಲೆನ್ಸ್ ಈಸ್ ಗೋಲ್ಡನ್ ಅಂತ ಹೇಳ್ತಾರೆ. ಇಂತಹ ರೀತಿ ಪರಿಸ್ಥಿತಿ ಬಂದಾಗ ದೇವರಿಗೆ ಮೌನವಾಗಿ ನಾವು ವಿಜ್ಞಾಪನೆ ಮಾಡಿದ್ರೆ ನಮ್ಮ ಪರವಾಗಿ ನಿಮ್ಮ ಪರವಾಗಿ ದೇವರೇ ನಿಯಂತ್ರಿಸಿ ತಕ್ಕ ಕಾಲದಲ್ಲಿ ನ್ಯಾಯವನ್ನು ಕೊಡ್ತಾನೆ, ನಮ್ಮನ್ನು ಮೇಲೆತ್ತಾನೆ. ಯೋಸೇಫನಿಗಿಂತ ಇನ್ನೊಂದು ಉದಾಹರಣೆ ಬೇಕಾಗಿಲ್ಲ. ಅವನು ಎಷ್ಟೇ ಅವನನ್ನು ತುಳಿದ್ರೂ ಸಹ ಮನುಷ್ಯರ ಮೇಲೆ ಎತ್ತಲಿಲ್ಲ, ದೇವರ ಮೇಲೆ ಎತ್ತರು. ವಂಡರ್ಫುಲ್, ವಂಡರ್ಫುಲ್. ಗುರುವಾರದ ಪಾಠಕ್ಕೆ ಬರೋಣ. ಗುರುವಾರದ ಪಾಠದಲ್ಲಿ ನಾವು ನೋಡುವುದಾದರೆ ಕೀರ್ತನೆಗಳು 73ನೇ ಅಧ್ಯಾಯ 17ರಿಂದ 20 ವಚನಗಳು ಈ ರೀತಿ ಹೇಳುತ್ತೆ. ಆದರೆ ದೇವಾಲಯಕ್ಕೆ ಹೋಗಿ ಅವರ ಅಂತ್ಯಾವಸ್ಥೆಯನ್ನು ಆಲೋಚಿಸಿದಾಗ ನನಗೆ ಗೊತ್ತಾಯಿತು, ಹೌದು, ನೀನು ಅವರನ್ನು ಅಪಾಯಕರ ಸ್ಥಳದಲ್ಲಿಟ್ಟು ಬೀಳಿಸಿ ನಾಶ ಮಾಡುತ್ತಿ. ಅವರು ನಿಮಿಷ ಮಾತ್ರದಲ್ಲಿಯೇ ಹಾಳಾಗಿ ಹೋಗುತ್ತಾರೆ, ಭಯಂಕರ ರೀತಿಯಿಂದ ಸಂಹಾರವಾಗಿ ಮುಗಿದು ಹೋಗುತ್ತಾರೆ. ಎಚ್ಚರವಾದವನು ಕನಸನ್ನು ಹೇಗೋ ಹಾಗೆಯೇ ಯೆಹೋವನು ನೀನು ಹೇಳುವಾಗ ಅವರನ್ನು ಮಾಯಾರೂಪವೆಂದು ಭಾವಿಸುತ್ತಿ. ಇಲ್ಲಿ ಯಾರು ಅಪವಿತ್ರತೆಯಲ್ಲಿ ಜೀವನ ಮಾಡ್ತಾರೋ, ಯಾರು ಬಲಾತ್ಕಾರವನ್ನು ಮಾಡ್ತಾ ಇರ್ತಾರೋ, ಯಾರು ದೇವರಿಗೆ ವಿರೋಧವಾಗಿ ಜೀವಿಸ್ತಾ ಇರ್ತಾರೋ, ದೇವರ ಮಕ್ಕಳಿಗೆ ವಿರೋಧವಾಗಿ ಜೀವಿಸ್ತಿರ್ತಾರೋ ಅವರ ಒಂದು ಅಂತ್ಯಾವಸ್ಥೆಯನ್ನು ಕೀರ್ತನೆಗಾರನು ಬಹಳ ಸೊಗಸಾಗಿ ಬರೀತಾನೆ. ಅಪಾಯಕಾರದ ಸ್ಥಳದಲ್ಲಿಟ್ಟು ಬೀಳಿಸಿ ದೇವರವರನ್ನು ನಾಶ ಮಾಡ್ತಾರೆ, ನಿಮಿಷ ಮಾತ್ರದಲ್ಲಿ ಹಾಳಾಗಿ ಹೋಗುತ್ತಾರೆ, ಭಯಂಕರ ರೀತಿಯಾಗಿ ಸಂಹಾರವಾಗಿ ಮುಗಿದು ಹೋಗುತ್ತಾರೆ ಎಂಬುದಾಗಿ ಇಲ್ಲಿ ದಾವೀದನು ಬಹಳ ಸೊಗಸಾಗಿ ಹೇಳೋದನ್ನು ನಾವು ಕಾಣ್ತೇವೆ. ಅಂದರೆ ನಮ್ಮ ಒಂದು ಸಹಾಯ, ನಮ್ಮ ಒಂದು ಭರವಸೆ, ನಮ್ಮ ಒಂದು ನಿರೀಕ್ಷೆ ಯಾರಪ್ಪ ಅಂತಂದರೆ ಖಂಡಿತವಾಗ್ಲೂ ಸಿಂಹಾಸನಾರೂಢನಾಗಿರುವಂತಹ ಆ ದೇವಾದಿ ದೇವನಲ್ಲಿ ನಮ್ಮ ಒಂದು ಭರವಸೆ ಇರಬೇಕು. ಆಗ ತಾನೇ ನಮಗೆ ಬಿಡುಗಡೆ ಖಂಡಿತವಾಗ್ಲೂ ದೇವರು ನಮ್ಗೆ ಕೊಡ್ತಾರೆ. ನಿಜ, ನಮ್ಮ ಮೇಲೆ ಬಲಾತ್ಕಾರ ನಡೆಯಬಹುದು, ನಮಗೆ ಮಾಡಬಾರ್ದಂತಹ ಮೋಸಗಳನ್ನು ಮಾಡಬಹುದು. ಆದರೆ ನಮ್ಮ ಒಂದು ಮೌನವನ್ನು ಕಂಡು ದೇವರು ಖಂಡಿತವಾಗಲೂ ಅವರಿಗೆ ಸೇಡನ್ನು ತೀರಿಸ್ತಾನೆ ಎಂಬುದನ್ನು ಇಲ್ಲಿ ದಾವೀದನು ಬರಿತಾ ಇರೋದನ್ನು ನಾವು ಕಾಣ್ತೇವೆ. ಇಲ್ಲಿ ಎಷ್ಟೋ ಸಂದರ್ಭಗಳಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಯಾಕೆ ಇಷ್ಟೊಂದು ಕುತೂಹಲವಾಗಿ ನಾನು ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ, ಈಗ ಕೆಲವೊಮ್ಮೆ ನಮ್ಮ ಮೇಲೆ ಕ್ರೈಸ್ತರ ಮೇಲೆ ಆಡ್ತಕ್ಕಂಥ ದಾಳಿಗಳಿರಬಹುದು. ಈಗ ಪ್ರತಿಭಟನೆ ಮಾಡಲಿಲ್ಲ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ನಾವು ಹಂಗೆ ಹೋಗ್ಬಿಡ್ತೀವಿ. ಆದರೆ ಈ ವಚನದ ಪ್ರಕಾರ ನೀವು ಪ್ರತಿಭಟನೆ ಮಾಡಬೇಡಿ, ಯಾವುದೇ ರೀತಿಯಾದ ಪ್ರತಿಕ್ರಿಯೆಯನ್ನು ನೀಡಬೇಡಿ, ಖಂಡಿತವಾಗ್ಲೂ ಎಲ್ಲವನ್ನ ತನ್ನ ಹತೋಟಿಯಲ್ಲಿ ಇಟ್ಕೊಂಡಿದ್ದಾರೆ. ಪ್ರತಿಭಟನೆ ಮಾಡಬೇಕು, ಆದರೆ ಪ್ರಾರ್ಥನಾ ಪೂರ್ವಕವಾಗಿ. ದೇವರು ಪ್ರಾರ್ಥನೆಗೆ ಮರುಗುವಷ್ಟು ಬೇರೆ ಯಾವುದೇ ಒತ್ತಡಕ್ಕೂ ಮರುಗೋದಿಲ್ಲ. ಸ್ಪಷ್ಟ. ನಮ್ಮ ದೇಶದ ಪಿತ ಮಹಾತ್ಮ ಗಾಂಧಿ ಅವರು ಬ್ರಿಟಿಷರನ್ನು ಇಲ್ಲಿ ನೋಡಿಸ್ಬೇಕಾದ್ರೆ ಹಿಂಸಾಚಾರವನ್ನು ಉಪಯೋಗಿಸಲಿಲ್ಲ, ಅಹಿಂಸಾಚಾರ. ಅದೆಲ್ಲಿಂದ ಕಲ್ತರು? ಮತ್ತು 5ನೇ ಅಧ್ಯಾಯದಲ್ಲಿ ಪರ್ವತ ಪ್ರಸಂಗವನ್ನು ಓದಿ ಅವರು ಆ ಒಂದು ತತ್ವವನ್ನು ಅಳವಡಿಸಿ ಜಯಗಳಿಸ್ತರು. ಖಂಡಿತವಾಗ್ಲೂ ಹೇಳಿ. ಇಲ್ಲಿ ಕೀರ್ತನೆಗಾರನು ಮತ್ತೊಂದು ಮಾತನ್ನು ಹೇಳ್ತಾನೆ. 99ನೇ ಅಧ್ಯಾಯ 8ನೇ ವಚನ, ನಮ್ಮ ಯೆಹೋವ ದೇವರೇ ಅವರಿಗೆ ಉತ್ತರ ಕೊಟ್ಟವನು ನೀನೇ, ನೀನು ದುಷ್ಕಾರ್ಯಗಳಿಗಾಗಿ ಅವರನ್ನು ದಂಡಿಸುತ್ತಿದ್ದರೂ ಕ್ಷಮಿಸುವ ದೇವರಾಗಿದ್ದಿ ಎಂಬುದಾಗಿ. ಖಂಡಿತವಾಗ್ಲೂ ದೇವರು ಮತ್ತು ಈ ಕೀರ್ತನೆಯಲ್ಲಿ ಬಹಳಷ್ಟು ವಿಷಯಗಳನ್ನು ಕಲ್ತ್ಕೊಂಡಿದ್ದೇವೆ. ನಮ್ಮ ಸಮಯ ಬಂದೇ ಬರ್ತದೆ. ಮೇರಾ ನಂಬರ್ ಆಯೇಗ ಅಂತ ಹೇಳ್ತಾರೆ ಹಿಂದಿನಲ್ಲಿ. ಸೊ ದೇವರು ಆ ಒಂದು ಭರವಸೆನ ನಮಗೆ ನೀಡಿದ್ದಾನೆ. ಆ ಭರವಸೆನ ನಾವು ಇಡೋಣ. ಯಾಕೆಂದರೆ ದೇವರು ತನ್ನ ಸಮಯದಲ್ಲಿ ನಮ್ಮನ್ನು ಸುಂದರವಾಗಿ ರೂಪಿಸ್ಕೊಡ್ತಾನೆ. ದೇವರು ನಿಮ್ಮವರನ್ನು ಆಶೀರ್ವದಿಸಲಿ. ನಮಸ್ಕಾರ.